ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಿಶ್ವರೂಪಿಯೇ ಶ್ರೀ ಗುರುವೇ, ನರಹರಿಯಾಗಿ ಬಂದಿರುವೆ, ಕಲಿಯಲ್ಲಿ ನಿಂದು ಕಲಕವ ದೂಡುತ್ತ ಗಣಗಾಪುರದೊಳು ನೆಲೆಸಿರುವೆ. ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ. ಭೀಮಾ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ. ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ. ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ. ಕಾಶಿಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ. ನಿರ್ಗುಣ ಪಾದುಕೆಯೊಳಗಡೆ ಇರುವೆ, ಭಕ್ತರು ಕೂಗಲು ಓಗೊಡುವೆ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ದತ್ತ ಭಾಗವತದ 4ನೇ ಭಾಗ, ಉತ್ತರಕಾಂಡ, ದ್ವಿತೀಯ ಸ್ಕಂದ, ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಗುರುಗಳ ಗಣಗಾಪುರದ ಮುಂದುವರಿದ ಪ್ರಸಂಗಗಳ 7ನೇ ಭಾಗದಲ್ಲಿ 60 ವರ್ಷದ ಬಂಜೆಗೆ ಮಕ್ಕಳಾದದ್ದು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಗಣಗಾಪುರದಲ್ಲಿ ಆಪಸ್ತಂಭ ಶಾಖೆಯ ಶೌನಕ ಗೋತ್ರದ ಸೋಮನಾಥನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಗಂಗಾ ಎಂಬ ಪತಿವ್ರತ ಶಿರೋಮಣಿಯು ಹೆಂಡತಿಯಾಗಿದ್ದಳು. ಸೋಮನಾಥನು ವೇದಶಾಸ್ತ್ರ ಪಾರಂಗತನಾಗಿದ್ದನಲ್ಲದೆ ಅದರಂತೆ ಆಚರಣೆಯನ್ನು ಮಾಡುತ್ತಿದ್ದನಾದರೂ ಗಂಗಾಳ ಹೊಟ್ಟೆಯಿಂದ 60 ವರ್ಷಗಳವರೆಗೂ ಒಂದು ಸಂತಾನವಾಗಿರಲಿಲ್ಲ. ಆಕೆಗೆ ಊರಿಗೆ ಊರೇ ಬಂಜೆ ಎಂದು ಕರೆಯುತ್ತಿತ್ತು. ಆದರೂ ಆಕೆಯು ನಿರಂತರವಾಗಿ ಭಕ್ತಿಯಿಂದ ಪತಿಸೇವೆ ಮಾಡುತ್ತಿದ್ದಳಲ್ಲದೆ ಅನುದಿನವೂ ಗುರುದರ್ಶನ ಪಡೆದು ಅವರಿಗೆ ಆರತಿ ಬೆಳಗುವ ನೇಮವನ್ನು ಇಟ್ಟುಕೊಂಡಿದ್ದಳು. ಹೀಗಿರಲು ಒಂದು ದಿನ ಗುರುಗಳು ಆಕೆಯನ್ನು ಕರೆದು, ಅವ್ವ ಗಂಗಾಬಾಯಿ, ನೀನು ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ದಿನಂಪ್ರತಿ ಮಠಕ್ಕೆ ಬಂದು ನಮ್ಮ ದರ್ಶನ ಪಡೆದು ನಮಗೆ ಆರತಿ ಬೆಳಗುತ್ತಿರುವೆ ಎಂದು ಪ್ರಶ್ನಿಸಿದರು. ಆಗ ಆಕೆಯು, ಸ್ವಾಮಿ, ನಾನು ನಿಪುತ್ರಗಳು, ಲೋಕನಿಂದೆಗೊಳಗಾದ ಪಾಪಿಯು. ನನ್ನ ಅತ್ತೆಯ ಮನೆ ಹಾಗೂ ತವರು ಮನೆಯ 21 ಕುಲದ ಪಿತೃಗಳು ನಮ್ಮ ಉದ್ಧಾರಕ್ಕಾಗಿ ಚಿಂತಿಸುತ್ತಿರುವರು. ನಾನು ನಿತ್ಯ ನದಿ ಸ್ನಾನಕ್ಕೆ ಹೋದಾಗ ಅಲ್ಲಿ ಸಕಲ ಸ್ತ್ರೀಯರು ತಮ್ಮ ತಮ್ಮ ಮಕ್ಕಳೊಂದಿಗೆ ನಾನಾ ಥರದ ಆಟಗಳನ್ನು ಆಡುತ್ತಿರುವುದನ್ನು ನೋಡುತ್ತೇನೆ. ಆದರೆ ಮಂದಭಾಗ್ಯಳಾದ ನನ್ನ ಹಣೆಯಲ್ಲಿ ಬ್ರಹ್ಮನು ಆ ಪುಣ್ಯ ಬರೆದಿಲ್ಲ. ನನ್ನ ಜನ್ಮವು ವ್ಯರ್ಥ. ಈಗಾಗಲೇ ನನಗೆ 60 ವರ್ಷಗಳಾದವು. ಇನ್ನಂತೂ ಮಕ್ಕಳಾಗುವುದಿಲ್ಲ. ಮುಂದಾದರೂ ನನಗೆ ಉತ್ತಮ ಜನ್ಮ ಬರುವಂತೆ ಅನುಗ್ರಹಿಸಿರಿ, ಹಾಗೂ ಮುಂದಿನ ಜನ್ಮದಲ್ಲಾದರೂ ನನಗೆ ಪುತ್ರರಾಗುವಂತೆ ವರಕೊಡಿರಿ ಎಂದು ಬೇಡಿಕೊಂಡಳು. ಗಂಗಾಬಾಯಿಯ ಮಾತುಗಳನ್ನು ಕೇಳಿದ ಗುರುಗಳು ನಕ್ಕು, ಹೇ ಗಂಗಾಬಾಯಿ, ಮುಂದಿನ ಜನ್ಮವನ್ನು ತಿಳಿದವರಾರು? ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಸ್ಮರಣೆಯಾದರೂ ಹೇಗೆ ಉಳಿಯುವುದು? ನೀನು ನಿತ್ಯವೂ ನಮ್ಮ ಮಠಕ್ಕೆ ಬಂದು ನಮಗೆ ಆರತಿಯನ್ನು ಬೆಳಗುವ ನೇಮವನ್ನು ಪಾಲಿಸುತ್ತಿರುವುದರಿಂದ ನಮಗೆ ಬಹಳ ಸಂತೋಷವಾಗಿದೆ. ಆದ್ದರಿಂದ ನಿನಗೆ ಈ ಜನ್ಮದಲ್ಲಿಯೇ ಸುಲಕ್ಷಣ ಕನ್ಯಾ ಪುತ್ರರು ಹುಟ್ಟುವರು. ನೀನು ಚಿಂತಿಸದಿರು ಎಂದು ಹೇಳಿದರು. ಅವರ ಮಾತು ಕೇಳಿ ಇದು ಶುಭ ಲಕ್ಷಣವೆಂದು ಸೆರಗಿಗೆ ಗಂಟು ಹಾಕಿಕೊಂಡು, ಸ್ವಾಮಿ, ನಾನು ಈಗ ರಜಸ್ವಲೆ ಸಹ ಆಗುವುದಿಲ್ಲ. ಅಂದ ಮೇಲೆ ನನಗೆ ಮಕ್ಕಳಾಗುವ ಬಗೆ ಹೇಗೆ? ಈಗ 60 ವರ್ಷಗಳವರೆಗೆ ನಾನು ಮಕ್ಕಳ ದೆಸೆಯಿಂದ ನಾನಾ ವ್ರತಗಳನ್ನು ಮಾಡಿದೆನು. ಅಶ್ವತ್ಥ ಪೂಜಾ ಪ್ರದಕ್ಷಿಣಾದಿಗಳನ್ನು ಮುಗಿಸಿದೆನು. ಮುಂದಿನ ಜನ್ಮದಲ್ಲಾದರೂ ಮಕ್ಕಳಾಗಲೆಂಬ ಅಭಿಲಾಷೆಯಿಂದ ಇನ್ನೂ ಅಶ್ವತ್ಥ ಪೂಜೆಯನ್ನು ಮಾಡುತ್ತಲೇ ಇರುವೆನು. ಆದರೆ ಆ ಅಶ್ವತ್ಥನಾರಾಯಣನು ನನಗೇನು ಕೊಡಲಿಲ್ಲ. ಆದರೆ ನೀವು ನನ್ನ ಮೇಲೆ ಅಂತಃಕರಣದಿಂದ ವರದಾನ ಮಾಡಿದಿರಿ. ದೈವದಲ್ಲಿ ಇಲ್ಲದಿದ್ದನ್ನು ಅಶ್ವತ್ಥನಾರಾಯಣನಾದರೂ ಎಲ್ಲಿಂದ ಕೊಡುವನು? ಆದುದರಿಂದ ಅವನನ್ನು ಪೂಜಿಸುವುದು ವ್ಯರ್ಥ ಹಾಗೂ ಮೂರ್ಖತನ ಎಂದಳು. ಆಕೆಯ ಸಂತೋಷಾತಿರೇಕದಿಂದ ಹೇಳಿದ ಎಲ್ಲ ಮಾತುಗಳನ್ನು ಕೇಳಿ ಗುರುಗಳು, ಗಂಗಾಬಾಯಿ, ಅಶ್ವತ್ಥವನ್ನು ನಿಂದಿಸಬೇಡ. ನಾನೇ ಆ ಅಶ್ವತ್ಥವೆಂದು ತಿಳಿದು ಸೇವಿಸು. ನಿನ್ನ ಸೇವೆಯು ವ್ಯರ್ಥವಾಗುವುದಿಲ್ಲ. ಈಗ ನೀನು ಭೀಮಾ ಅಮರಜ ಸಂಗಮಕ್ಕೆ ಹೋಗಿ ಅಲ್ಲಿರುವ ಅಶ್ವತ್ಥವನ್ನು ಅದರ ಬುಡದಲ್ಲಿ ಅನುಷ್ಠಾನ ಮಾಡುತ್ತಾ ಕೂತ ನನ್ನನ್ನು ಸೇವಿಸು. ನಿನಗೆ ಈ ಜನ್ಮದಲ್ಲಿಯೇ ಮಕ್ಕಳಾಗುವರು. ಮುಂದೆಂದು ಅಶ್ವತ್ಥವನ್ನು ನಿಂದಿಸದಿರು. ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮನು ನಾರದರಿಗೆ ಹೇಳಿದ ಅಶ್ವತ್ಥದ ಮಹಿಮೆಯನ್ನು ನಾನು ನಿನಗೆ ಹೇಳುವೆನು. ಏಕಚಿತ್ತದಿಂದ ಕೇಳು ಎಂದು ಆಕೆಗೆ ಗುರುಗಳು ಅಶ್ವತ್ಥನಾರಾಯಣನ ಮಹಿಮೆಯನ್ನು ಹೇಳತೊಡಗಿದರು. ಹಿಂದೊಮ್ಮೆ ಬ್ರಹ್ಮಪುತ್ರನು ತ್ರಿಲೋಕ ಸಂಚಾರಿಯೂ ಆದ ನಾರದನು ಸಂಚಾರ ಮಾಡುತ್ತಾ ಒಂದು ಋಷ್ಯಾಶ್ರಮಕ್ಕೆ ಬಂದನು. ಆಗ ಅಲ್ಲಿಯ ಋಷಿಗಳು ನಾರದನನ್ನು ಅರ್ಘ್ಯ ಪಾದ್ಯ ಷೋಡಶೋಪಚಾರಗಳಿಂದ ಪೂಜಿಸಿ ಅಶ್ವತ್ಥದ ಮಹಿಮೆಯನ್ನು ಹೇಳಲು ಕೇಳಿಕೊಂಡರು. ಅವರ ವಿನಂತಿಯನ್ನು ಮನ್ನಿಸಿ ನಾರದನು ಹೇಳತೊಡಗಿದನು. ಅಶ್ವತ್ಥದ ಬೊಡ್ಡೆಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಹಾಗೂ ತುದಿಯಲ್ಲಿ ಶಂಕರ ಇವರು ವಾಸವಾಗಿರುವರು. ಅದರಂತೆ ದಕ್ಷಿಣ ದಿಕ್ಕಿನ ಶಾಖೆಯಲ್ಲಿ ಶೂಲಪಾಣಿಯು,
ಪಶ್ಚಿಮ ಶಾಖೆಯಲ್ಲಿ ವಿಷ್ಣುವು, ಉತ್ತರ ಶಾಖೆಯಲ್ಲಿ ಬ್ರಹ್ಮನು ಇರುವರು. ಅಕಾರವು ಮೂಲಸ್ಥಾನ, ಉಕಾರವು ಬೊಡ್ಡಿ ಟೊಂಗಿ ಮತ್ತು ಮಕಾರವು ಫಲಪುಷ್ಪಗಳಿದ್ದು ಅಶ್ವತ್ಥವು ಸಾಕ್ಷಾತ್ ಓಂಕಾರ ಸ್ವರೂಪವಾಗಿರುವುದು. ಅಷ್ಟವಸುಗಳು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು ಹಾಗೂ ಸಮಸ್ತ ತೀರ್ಥಗಳು ಅಶ್ವತ್ಥ ವೃಕ್ಷದಲ್ಲಿವೆ. ಆದ್ದರಿಂದ ಇದಕ್ಕೆ ಕಲ್ಪವೃಕ್ಷವೆಂದು ಹೆಸರು ಬಂದಿದೆ. ಚೈತ್ರ, ಆಷಾಢ, ಪುಷ್ಯ ಮಾಸಗಳಲ್ಲಿ, ಗುರು, ಶುಕ್ರ, ಅಸ್ತಕಾಲಗಳಲ್ಲಿ ಹಾಗೂ ಚಂದ್ರ ಬಲ ಇಲ್ಲದಾಗ ಅಶ್ವತ್ಥ ಸೇವೆ ಪ್ರಾರಂಭಿಸಬಾರದು. ರವಿ, ಸೋಮ, ಶುಕ್ರವಾರಗಳಲ್ಲಿ ಮತ್ತು ಸಂಕ್ರಾಂತಿ ಕಾಲಗಳಲ್ಲಿ ಅಶ್ವತ್ಥವನ್ನು ಸರ್ವಥಾ ಮುಟ್ಟಬಾರದು. ಉಳಿದ ಸಮಯದಲ್ಲಿ ವಿಧಿಯುಕ್ತವಾಗಿ ಪೂಜಿಸಿದ ನಂತರ ಸಾವಕಾಶವಾಗಿ ಪ್ರದಕ್ಷಿಣೆ ಹಾಕಬೇಕು. ಈ ಪ್ರದಕ್ಷಿಣೆಯ ಪ್ರತಿಯೊಂದು ಹೆಜ್ಜೆಗೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯವು ಲಭಿಸುವುದು. ಭಕ್ತಿಯಿಂದ ಅಶ್ವತ್ಥನಾರಾಯಣನ ಸೇವೆಯನ್ನು ಮಾಡಿದ್ದೇ ಆದರೆ ಬ್ರಹ್ಮಹತ್ಯಾ ಪಾಪ, ಗುರುಕಲ್ಪ ಗಮನ ಪಾಪ, ಋಣ ಪರಿಹಾರವಾಗುವುದಲ್ಲದೆ ಗ್ರಹಗಳ ಪೀಡೆಯೂ ಆಗುವುದಿಲ್ಲ. ಪುತ್ರ ಕಾಮ್ಯವೂ ತೀವ್ರವಾಗುವುದು. ಕಾಲ ಮೃತ್ಯುವನ್ನು ಸಹ ಗೆಲ್ಲಬಹುದು. ಈ ಪ್ರಕಾರ ಅಶ್ವತ್ಥದ ಮಹಿಮೆ ಇರುವುದು. ನೀನು ಈಗಿಂದೀಗ ನಾವು ಹೇಳಿದಂತೆ ಭೀಮ ಅಮರಜ ಸಂಗಮಕ್ಕೆ ಹೋಗಿ ಅಲ್ಲಿರುವ ಅಶ್ವತ್ಥವನ್ನು ಸೇವಿಸು ಎಂದು ಶ್ರೀ ನರಸಿಂಹ ಸರಸ್ವತಿಗಳು ಹೇಳಲು ಆಕೆಯು ಹಾಗೆಯೇ ಮಾಡಿದಳು. 3ನೇ ದಿನ ಆ ರಾತ್ರಿ ಆಕೆಗೆ ಒಂದು ಸ್ವಪ್ನ ಬಿತ್ತು. ಆ ಸ್ವಪ್ನದಲ್ಲಿ ಓರ್ವ ಬ್ರಾಹ್ಮಣನು ಆಕೆಗೆ ಕಾಣಿಸಿಕೊಂಡು, ಎಲ್ಲೋ ಸ್ತ್ರೀಯೇ, ಕೇಳು, ನಿನ್ನ ಕಾರ್ಯವಾಯಿತು. ನೀನು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಗುರುಗಳಿಗೆ 7 ಪ್ರದಕ್ಷಿಣೆಗಳನ್ನು ಮಾಡಿ ಭಕ್ತಿಯಿಂದ ವಂದಿಸು. ಆಗ ಅವರು ನಿನಗೇನು ಕೊಡುತ್ತಾರೋ ಅದನ್ನು ತೀವ್ರ ತಿಂದುಬಿಡು. ಆದ್ದರಿಂದ ನಿನ್ನ ಇಷ್ಟಾರ್ಥ ಪೂರ್ಣವಾಗುವುದು. ಮನಸ್ಸು ಗಟ್ಟಿ ಮಾಡಿಕೊಂಡು ತೀವ್ರ ಹೋಗು ಎಂದು ಆ ಬ್ರಾಹ್ಮಣನು ಹೇಳಿ ಅಲ್ಲಿಯೇ ಅದೃಶ್ಯನಾದನು. ಆಕೆಯು ಕೂಡಲೇ ಎಚ್ಚೆತ್ತು ಅಲ್ಲಿಯ ಅಶ್ವತ್ಥ ವೃಕ್ಷವು ಕಲ್ಪವೃಕ್ಷವೆಂದು ನಂಬಿ ಆ ಕನಸಿನಲ್ಲಿ ಹೇಳಿದಂತೆ ಮಾರನೆಯ ದಿನ ಮುಂಜಾನೆ ಆಕೆಯು ಗಾಣಗಾಪುರಕ್ಕೆ ಬಂದು ಮಠಕ್ಕೆ ಹೋಗಿ ಶ್ರೀ ಗುರುಗಳಿಗೆ ಹರ್ಷದಿಂದ 7 ಪ್ರದಕ್ಷಿಣೆ ಹಾಕಿ ಬಂದು ನಮಸ್ಕರಿಸಿದಳು. ಆಗ ಗುರುಗಳು, ಗಂಗಾಬಾಯಿ, ನಿನ್ನ ಕಾರ್ಯವಾಯಿತು. ಈಗ ತೀವ್ರ ಮನೆಗೆ ಹೋಗಿ ಊಟ ಮಾಡು. ನಿನಗೆ ಓರ್ವ ಕನ್ಯಾ, ಓರ್ವ ಪುತ್ರ ಆಗುವಂತೆ ವರ ಕೊಟ್ಟಿರುವೆನು ಎಂದು ಹೇಳಿ ಆಕೆಗೆ 2 ಫಲಗಳನ್ನು ಕೊಟ್ಟರು. ಅದರಂತೆ ಅವಳು ಮನೆಗೆ ಹೋಗಿ ಪಾಲನೆ ಮಾಡಿ ಆ ಫಲಗಳನ್ನು ತಿಂದಳು. ಅದೇ ದಿನ ಸಂಜೆ ರಜಸ್ವಲೆಯಾದಳು. ಆಗ ಆಕೆಯು ಬಿಳಿಯ ವಸ್ತ್ರಗಳನ್ನುಟ್ಟು ಯಾರ ಕಡೆಗೂ ನೋಡದೆ 3 ದಿನ ಹವಿಷ್ಯಾನ್ನವನ್ನುಂಡು ಮೌನದಿಂದಾಗಿದ್ದು 4ನೇ ದಿನ ಸ್ನಾನಾನಂತರ ಪತಿಯೊಡನೆ ಮಠಕ್ಕೆ ಬಂದು ಗುರುದರ್ಶನ ಹೊಂದಿ ಏಕಾಗ್ರಚಿತ್ತದಿಂದ ಗುರುಗಳನ್ನು ಪೂಜಿಸಿದಳು. 5ನೆಯ ದಿವಸ ಗರ್ಭವತಿಯಾದಳು. ಗರ್ಭವು 5ನೇ ದಿನ ನಿಂತದ್ದರಿಂದ ಮೊದಲು ಆಕೆಗೆ ಕನ್ಯಾ ಹುಟ್ಟುವುದು. ಈ ಆಶ್ಚರ್ಯವನ್ನು ನೋಡಿ ಊರ ಜನರು ಗುರುಮಹಿಮೆಯನ್ನು ಕೊಂಡಾಡಿದರು. ಹೀಗೆ ಒಂದರ ಮೇಲೊಂದು ದಿನ ಉರುಳುತ್ತಾ ಗಂಗಾಬಾಯಿಗೆ 7 ತಿಂಗಳು ತುಂಬಿದವು. ಆಗ ಆಕೆಗೆ ಉಡಿ ತುಂಬಿ ಅಕ್ಷಯವಾದ ಬಾಗಿನ ಕೊಟ್ಟು ಆರತಿ ಮಾಡಿದರು. 8ನೇ ತಿಂಗಳಲ್ಲಿ ಸೋಮನಾಥ ಬ್ರಾಹ್ಮಣನು ವಿಧಿಪೂರ್ವಕ ಆಕೆಯ ಸೀಮಂತೋತ್ಸವವನ್ನು ನೆರವೇರಿಸಿ ಆ ಗ್ರಾಮದ ಯಾವತ್ತೂ ಸುವಾಸಿನಿಯರಿಗೆ ಬಾಗಿನ ಕೊಡಿಸಹತ್ತಿದನು. ಅವರಲ್ಲಿ ಕೆಲವರು ಅದೆಲ್ಲವೂ ಭಕ್ತವರದರಾದ ಶ್ರೀ ನರಸಿಂಹ ಸರಸ್ವತಿ ಗುರುಗಳ ಅನುಗ್ರಹವೆಂದು ಗುರುಗಳನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳುತ್ತಿದ್ದರು. ಗಂಗಾಬಾಯಿಯು ಅತಿ ಉಲ್ಲಾಸದಿಂದ ಯಾವತ್ತೂ ಸ್ತ್ರೀಯರಿಗೆ ಬಾಗಿನವನ್ನು ಕೊಡುತ್ತಿದ್ದಳು. ಮುಂದೆ ನವಮಾಸ ತುಂಬಲು ಒಂದು ಶುಭ ದಿನದಲ್ಲಿ ಆಕೆಯು ಒಂದು ಕನ್ಯಾರತ್ನವನ್ನು ಪಡೆದಳು. ಆ ಕೂಸಿನ ಜಾತಕವನ್ನು ನೋಡಿದ ಜೋಯಿಸರು ಆಕೆಯು 8 ಮಕ್ಕಳನ್ನು ಹಡೆದು ಕುಲವನ್ನು ಉದ್ಧಾರ ಮಾಡುವಳೆಂದು ಭವಿಷ್ಯ ನುಡಿದರು. 11ನೆಯ ದಿನ ಗಂಗಾಬಾಯಿಯು ಶುದ್ಧ ಸ್ನಾನ ಮಾಡಿ ಕೂಸನ್ನು ಬಗಲಲ್ಲಿ ಇಟ್ಟುಕೊಂಡು ಮಠಕ್ಕೆ ಬಂದು ಗುರುಗಳ ಪಾದದ ಸಮೀಪವಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಈ ತಾಯಿಯ ಮಗುವನ್ನು ಕಂಡ ಗುರುಗಳು ಆನಂದ ಹೊಂದಿ ಆಕೆಯನ್ನು ಎಬ್ಬಿಸಿದರು. ಆಗ ಗಂಗಾಬಾಯಿಯು, ನನಗೆ ಮೊದಲು ಪುತ್ರನಾಗಬೇಕಿತ್ತು, ಆಗಲಿಲ್ಲ. ಸರಸ್ವತಿಯಂಥ ಮಗಳಾದಳು. ಪುತ್ರನಾಗುವನೆಂಬ ನಿಮ್ಮ ವಚನವನ್ನು ಸತ್ಯವನ್ನಾಗಿ ಮಾಡಿ ನನ್ನನ್ನು ರಕ್ಷಿಸಿರಿ ಎಂದು ಬೇಡಲು ಗುರುಗಳು ಹಾಗೆಯೇ ಆಗುವುದೆಂದು ಆಕೆಗೆ ಭರವಸೆಯಿತ್ತರು. ಮರುದಿನ ಆ ಕನ್ಯೆಯನ್ನು ತೊಟ್ಟಿಲಲ್ಲಿ ಹಾಕಿ ಅದಕ್ಕೆ ಸರಸ್ವತಿ ಎಂದು ಹೆಸರಿಟ್ಟರು. ಮುಂದೆ ಗಂಗಾಬಾಯಿಗೆ ಓರ್ವ ಪುತ್ರನು ಹುಟ್ಟಿದನು. ಅವನಿಗೆ ಗುರುಗಳ ಹೆಸರನ್ನೇ ಇಟ್ಟರು. ಅವನು ವೇದಶಾಸ್ತ್ರಗಳಲ್ಲಿ ಪಾರಂಗತನಾಗಿ ಅವನಿಗೆ ಮುಂದೆ 5 ಮಕ್ಕಳು ಹುಟ್ಟಿದರು. ಈ ರೀತಿ ಗುರುಗಳಲ್ಲಿ ಯಾರಿಗೆ ಅಚಲ ವಿಶ್ವಾಸವಿರುವುದೋ ಅವರನ್ನು ಗುರುಗಳು ಪ್ರೀತಿಯಿಂದ ಕಾಪಾಡಿ ಅವರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.